ಆಂಟಿ ದಿನಾ ಒಂದೇ ತರ ಹೇರ್ ಸ್ಟೈಲ್ ಮಾಡ್ತಾರೆ, ನೀನು ಹಂಗೆ ಮಾಡ್ತಿದ್ಯಲ್ಲ. ಇನ್ ಹೇಗ್ ತಲೆ ಬಾಚ್ಬೇಕು ಪುಟ್ಟ? ಹೀರೋಯಿನ್ಗಳು ಮಾಡ್ಸ್ಕೊತಾರಲ್ಲ, ಒಂದೊಂದ್ ಫಿಲಮ್ಗೆ ಒಂದೊಂದ್ ತರ ಹೇರ್ ಸ್ಟೈಲು. ಹಾಗೆ ನೀನು ನನಗೂ ಡೈಲಿ ಒಂದೊಂದ್ ತರ ಹೇರ್ ಸ್ಟೈಲ್ ಮಾಡ್ಬೇಕು. ಅದು ನೀನ್ ಹೀರೋಯಿನ್ ಆದಾಗ ಮಾಡಿಸ್ಕೋ. ಹಾಗಾದ್ರೆ ನಾನಿವಾಗ ಹೀರೋಯಿನ್ ಅಲ್ವಾ? ಇಲ್ಲ. ಹಾ ಇಲ್ವಾ? ಮತ್ತೆ ಸ್ಕೂಲಲ್ಲಿ ಎಲ್ಲರೂ ನನ್ನ ಹೀರೋಯಿನ್ ಅಂತ ಕರೀತಾರೆ, ಆದ್ರೆ ನಂಗ್ ಮನೇಲೇನೆ ಬೆಲೆನೇ ಇಲ್ಲ. ಕಂದ, ಚೆನ್ನಾಗ್ ಓದಿ 100 ಜನಕ್ಕೆ ಕೆಲ್ಸ ಕೊಟ್ಟು 4 ಜನಕ್ಕೆ ದಾರಿ ಆಗ್ತೀಯಲ್ಲ, ಆಗ ನೀನು ನಿಜವಾದ ಹೀರೋಯಿನ್ ಆಗ್ತೀಯ. ನಾನ್ ನಿಂತರ ಆಫೀಸ್ಗೆಲ್ಲ ಹೋಗಲ್ಲಪ್ಪ. ನಿನಗೆ ಎನಿಮಿಗಳು ಜಾಸ್ತಿ. ಸಿನಿಮಾ ಹೀರೋಯಿನ್ ಆಗ್ತೀನಿ, ನಾನು ಫೇಮಸ್ ಆಗ್ತೀನಿ. ನನ್ನ ನೋಡಿದ್ರೆ ಎಲ್ಲರೂ ನನ್ನ ಹತ್ರ ಓಡ್ ಬಂದು ಆಟೋಗ್ರಾಫ್ ತಗೋತಾರೆ. ನೀನ್ ದೊಡ್ಡೋಳಾದ್ಮೇಲೆ ನಿನ್ ಮನ್ಸಿಗೆ ಏನ್ ಸರಿ ಅನ್ಸುತ್ತೋ ಅದೇ ಆಗು. ಆದ್ರೆ ಅಲ್ಲಿವರೆಗೂ ನೀನ್ ಚೆನ್ನಾಗ್ ಓದಿ ಒಳ್ಳೆ ಮಾರ್ಕ್ಸ್ ತಗೋಬೇಕು. ನೀನ್ ಏನೇ ಮಾಡೋದಿದ್ರು ಎಜುಕೇಶನ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕು. ಲಿಪ್ಸ್ಟಿಕ್ ಹಾಕಮ್ಮ. ಅದೆಲ್ಲ ನೀನ್ ಹೀರೋಯಿನ್ ಆಗ್ತೀಯಲ್ಲ ಅವಾಗ ಹಾಕೋಬೇಕು. ಈಗ್ಲಿಂದಾನೇ ಅದನ್ನೆಲ್ಲ ಶುರು ಮಾಡಿದ್ರೆ ಸ್ಕಿನ್ನು ಹಾಳಾಗತ್ತೆ, ಆಮೇಲೆ ಸ್ಕೂಲ್ಗೆ ಅಂತೆಲ್ಲ ಹಾಕೊಂಡ್ ಹೋಗೋ ಆಗಿಲ್ಲ. ಅದ್ ಯಾವಾಗ ಸ್ಕೂಲ್ ಮುಗಿಯುತ್ತೋ, ಅದ್ ಯಾವಾಗ ದೊಡ್ಡೋಳಾಗ್ತೀನೋ ಅನ್ಸ್ತಾ ಇದೆ. ದೊಡ್ಡೋರೆಲ್ಲ ನಾವ್ ಚಿಕ್ಕವರಾಗಿದ್ರೇನೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ತಾರೆ. ಇನ್ನ ಈ ಮಕ್ಕಳು ನಾವ್ ಯಾವಾಗ ದೊಡ್ಡೋರಾಗ್ತೀವೋ ಅಂತ ಯಾವಾಗ್ಲೂ ಕನ್ಸ್ ಕಾಣ್ತಿರ್ತಾರೆ. ನಿನ್ಗೊಂದ್ ವಿಷಯ ಗೊತ್ತಾ ಪುಟ್ಟ? ಈ ತುಂಬಾ ದೊಡ್ಡ ದೊಡ್ಡ ಕೆಲ್ಸಗಳನ್ನ ಮಾಡಿರೋರ್ನ ಅಥವಾ ತುಂಬಾ ಸಾಧನೆ ಮಾಡಿರೋರ್ನ ನಿಮ್ ಜೀವನದಲ್ಲಿ ನೀವು ತುಂಬಾ ಖುಷಿಯಾಗಿದ್ದಂತ ಸಂದರ್ಭ ಯಾವ್ದು ಅಂತ ಕೇಳಿದ್ರೆ, ನಾವ್ ಸ್ಕೂಲಲ್ಲಿ ಇದ್ದಾಗ ನಮ್ ಜೀವನದಲ್ಲಿ ತುಂಬಾ ಖುಷಿಯಾಗಿದ್ವಿ, ಸ್ಕೂಲ್ ಲೈಫು ಬ್ಯೂಟಿಫುಲ್ ಆಗಿತ್ತು, ಗೋಲ್ಡನ್ ಲೈಫ್ ಅದು ಅಂತ ಹೇಳ್ತಾರೆ. ಈಗ ಸದ್ಯಕ್ಕೆ ಈ ಟೈಮನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ನೀನು ಚೆನ್ನಾಗಿ ಓದ್ಬೇಕು. ಅದೇ ನಿನ್ ಗುರಿ, ಆಯ್ತಾ? ಸರಿ ಆಯ್ತು. ಯಾಕ್ ಪುಟ್ಟ ಹಾಗ್ ನೋಡ್ತಿದ್ಯಾ? ಅಮ್ಮ, ಇವತ್ ನೀನು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ಯಾ. ಒಂದ್ ಸೆಲ್ಫಿ ತಗೊಳ್ಳೋಣ? ತಗೋ. ಸರಿ ಕಂದ, ನೀನ್ ಹೋಗಿ ನೀನ್ ಸ್ಕೂಲ್ ಬ್ಯಾಗ್ ತಗೊಂಡ್ ಬಾ. ಸರಿ ಅಮ್ಮ, ಆಯ್ತು.
ಅಮ್ಮ, ಇವತ್ತು ರೂಪಾ ಆಂಟಿನೂ ಇಲ್ಲ, ಬಾಬು ಅಂಕಲ್ಲು ಇಲ್ಲ. ಯಾರು ನನ್ನ ಸ್ಕೂಲ್ ಕರ್ಕೊಂಡು ಹೋಗ್ತಾರೆ? ಕಂದ, ಇವತ್ತು ಸ್ಕೂಲ್ ವ್ಯಾನಿಗೆ ಬರಕ್ ಹೇಳಿದೀನಿ. ಇವತ್ತೊಂದ್ ದಿವಸ ಹಾಫ್ ಡೇ ಅಲ್ವಾ, ವ್ಯಾನಲ್ಲಿ ಹೋಗ್ಬಿಟ್ಟು ಬಂದ್ಬಿಡು. ಸರಿ ಅಮ್ಮ, ಆಯ್ತು. ಅಮ್ಮ, ಇವತ್ತು ನಾನು ಸ್ಕೂಲಿಂದ ಬರೋಷ್ಟ್ರಲ್ಲಿ ಕಮಲಮ್ಮ ಅಜ್ಜಿನ ರೂಪಾ ಆಂಟಿನ ಕರ್ಕೊಂಡ್ ಬರ್ತೀಯ ಅಲ್ವಾ? ಹೂ ಕಂದ, ಸಂಜೆ ಒಳಗಡೆ ಕರ್ಕೊಂಡ್ ಬರ್ತೀನಿ. ಬಾಯ್ ಅಮ್ಮ. ಬಾಯ್ ಕಂದ, ಹುಷಾರಾಗಿ ಹೋಗ್ಬಿಟ್ ಬಾ. ಅಲ್ಲಿ ಭೈರವಿ ಬಿಟ್ರೆ ಬೇರೆ ಯಾರಾದ್ರೂ ಇದ್ದಾರಾ? ಬಾಯ್. ಭೈರವಿ ಬಿಟ್ರೆ ಅಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ. ಬಾಯ್. ಓಕೆ ಸರ್, ನಿನ್ನೆಯಿಂದ ಅವ್ರು ಯಾರು ಅಂತೂ ತನ್ನನ್ನು ತಿಂದಿಲ್ಲ, ನೀರು ಕುಡ್ದಿಲ್ಲ ಸರ್. ಹೌದಾ? ನಾನು ಮಾಡಿಸ್ತೀನಿ. ರವಿ ಸರ್. ಕರ್ಕೊಂಬನ್ನಿ ಅವ್ರನ್ನ. ಸರಿ ಸರ್. ರೇ ಎಲ್ಲರೂ ಬೇಡ, ಶಿವಗಮಿನ್ ಮಾತ್ರ ಕರ್ಕೊಂಬನ್ನಿ. ಅವಳಿಗೆ ಮಾತ್ರ ನಾನು ಊಟ ಮಾಡಿಸ್ತೀನಿ. ನೀವೊಬ್ರು ಮಾತ್ರ ಬನ್ರಿ. ಬನ್ನಿ ಮೇಡಮ್. ಊಟ ಮಾಡಿಲ್ವಂತೆ? ಯಾಕೆ? ನನ್ನಿಷ್ಟ. ಬಹಳ ತೊಂದರೆ ಆಗುತ್ತಪ್ಪ ನಿಮ್ಮಿಂದ. ಊಟ ಮಾಡ್ತೀರೋ ಮಾಡಲ್ವೋ? ಎಷ್ಟ್ ಸಲ ಹೇಳೋದ್ ನಿಮ್ಗೆ, ನಮ್ಗ್ ಊಟ ಬೇಡ, ನಾವ್ ಯಾರು ಊಟ ಮಾಡಲ್ಲ ಅಂತ. ಓಕೆ ಬಿಡಿ. ಊಟ ಮಾಡಿದ್ರೆ ನಿಮ್ ಮಗಳನ್ನ ನೋಡೋದಕ್ಕೆ ಅವಕಾಶ ಮಾಡ್ಕೊಡೋಣ ಅಂತ ಅನ್ಕೊಂಡಿದ್ದೆ. ಬೇಡ ಬಿಡಿ. ಏನಂದ್ರಿ? ಊಟ ಮಾಡಿದ್ರೆ ನಿಮ್ ಮಗಳನ್ನ ನೋಡೋದಕ್ಕೆ ಅವಕಾಶ ಮಾಡ್ಕೊಡೋಣ ಅಂತ ಹೇಳ್ದೆ. ಬೇಡ.